ಜೀವದಲ್ಲಿ ಧಾರ ಧಾರ ನಿನ್ನ ಮೌನ ಸಂವೇದನೆ ಭಾವ ಸಂತರ್ಪಣೆ ನನ್ನಾಣೆ. ರಾಧಾ, ಇವತ್ತು ನನಗೆ ತುಂಬಾ ಸಂತೋಷವಾದ ದಿನ. ಯಾಕೆ ಗೊತ್ತಾ? ಆ ಧ್ರುವ ನನ್ನ ಬೆಂಗಳೂರಿಗೆ ಬರ್ದೇ ಇರೋ ಹಾಗೆ ಮಾಡಿದ್ರೆ ಈ ಸಂತೋಷವಾದ ಗಳಿಗೆಗಳನ್ನ ನಿನ್ ಜೊತೆ ಕಳಿಯಕ್ಕೆ ಆಗ್ತಿರ್ಲಿಲ್ಲ. ರೇ, ನನ್ನ ಕ್ಷಮಿಸ್ಬಿಡ್ರಿ. ಏನಾಯ್ತು ರಾಧಾ? ಇವತ್ ನಮ್ ಸಂತೋಷದ ದಿನ. ನೀನ್ ನೋಡಿದ್ರೆ ಕ್ಷಮಿಸ್ಬಿಡು ಅಂತ ಹೇಳ್ತಿದ್ಯಾ? ಯಾಕೆ? ಏನಾಯ್ತು? ಒಬ್ಳು ಹೆಂಡತಿಯಾಗಿ ಗಂಡಂಗ್ ಕೊಡ್ಬೇಕಾಗಿರೋ ಯಾವ ಸುಖನೂ ನಾನ್ ನಿಮಗ್ ಕೊಡ್ತಿಲ್ಲ. ಯಾವಾಗಪ್ಪ ನನ್ನ ಹೆಂಡತಿ ನನ್ನ ನೋಡ್ತಾಳೆ, ನನ್ನನ್ ಮಾತಾಡಿಸ್ತಾಳೆ, ಅವಳ ಜೊತೆ ನಾನು ಯಾವಾಗ ಮನ್ಸಲ್ಲಿರೋದನ್ನೆಲ್ಲ ಮನ್ಸ್ ಬಿಚ್ಚಿ ಅವಳ ಹತ್ರ ಮಾತಾಡ್ತೀನೋ ಅಂತ, ಯಾವಾಗ ನಾನು ಅವಳ ಜೊತೆ ಸಂತೋಷವಾಗಿ ಒಟ್ಟಿಗೆ ಇರ್ತೀನೋ ಅಂತ ಕಾಯೋ ಹಾಗೆ ನಾನು ಮಾಡಿದ್ದೀನಷ್ಟೆ. ಯಾವಾಗ ನೀವು ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ರು ಅವತ್ತೇ ನಾನು ನಿಮಗೆ ಸ್ವಂತದವಳಾಗ್ಬಿಟ್ಟೆ. ನಿಮ್ ಸ್ವಂತ ಹಾಗೆ ಮಾಡ್ಕೊಂಡಿರೋ ನನ್ನನ್ನ ಇದುವರೆಗೂ ನನ್ನನ್ನ ಅರ್ಪಿಸ್ಕೊಳ್ದೇ ಇರೋದು ನನ್ನ ತಪ್ಪು. ಆದ್ರೆ ಅದಕ್ಕೆ ಕಾರಣ ಇದೇ ರೀ. ಆ ಕಾರಣ ಚಿಕ್ಕ ವಯಸ್ಸಲ್ಲಿ ತನ್ನ ಜೀವನನ ಕಳ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇರೋ ನನ್ನ ತಂಗಿ ಮಹಿನಾರಿ. ರಾಧಾ, ನಿನ್ ಮನ್ಸಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ಯಾ? ನಾನು ನಿನ್ನ ನೋಡ್ದಾಗಿಂದ, ನಿನ್ ಕುತ್ತಿಗೆ ತಾಳಿ ಕಟ್ಟಾಗಿಂದ ಇಲ್ಲಿವರೆಗೂ ನನಗೆ ನಿನ್ನ ಹತ್ರ ಏನಿಷ್ಟ ಗೊತ್ತಾ? ನಿನ್ ಕುಟುಂಬಕ್ಕೋಸ್ಕರ ನಿನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮನ್ಸಲ್ಲೇ ಬಚ್ಚಿಟ್ಕೊಂಡು ನಿಮ್ ಮನೇಲಿ ನಿನಗೆ ಯಾವ ಹುಡುಗನ್ ತೋರಿಸ್ತಾರೋ ಅದೇ ಹುಡುಗನ್ ಮದ್ವೆ ಆಗ್ತೀನಿ ಅಂತ ಕಾಯ್ತಾ ಕುತ್ಕೊಂಡಿದ್ದಲ್ಲ. ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ತೊಂದರೆ ಆದ್ರೂ ಅದನ್ನ ತಾಳ್ಮೆಯಿಂದ ಸಹಿಸ್ಕೊಂಡಿದ್ಯಲ್ಲ, ಆ ತಾಳ್ಮೆನೆ ನನಗಿಷ್ಟ ಆಗಿತ್ತು. ನೀನ್ ನನ್ನ ಹೆಂಡತಿ ಅನ್ನೋದಕ್ಕಿಂತ ನಿಂತರ ಒಂದು ಹೆಣ್ಣು ನನ್ನ ಜೀವನದಲ್ಲಿ ಇದ್ದಾಳೆ ಅಂತ ಅನ್ನೋದೇ ನನಗೆ ದೊಡ್ಡ ಹೆಮ್ಮೆ. ನಿನ್ನ ಈ ಒಳ್ಳೆ ಗುಣನೇ ನನಗೆ ನಿನ್ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಆಗೋದಕ್ಕೆ ಮುಖ್ಯವಾದ ಕಾರಣ. ರಾಧಾ, ರಾಧಾ, ಬಾ ರಾಧಾ, ಈಗ
ಈಗಷ್ಟೇ ನಿನಗೆ ಕಾಲ್ ಮಾಡ್ಬೇಕು ಅಂತಿದ್ದೆ. ಯಾಕೆ ಹೊರಗೆ ನಿಂತಿದ್ಯಾ? ಒಳಗ್ ಬಾ.